ಏನಿಲ್ಲ ಧಾರ್ಮಿಕ ಆಚಾರಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದನ್ನು ಹೊರತುಪಡಿಸಿ ಈ ದೀಪಾಲಂಕಾರ ಅಂತ ಏನಾದ್ರು ಅದೆಲ್ಲ ಇದ್ದೇ ಇರ್ತವೆ. ಕತ್ಲೆ ಇರ್ದಿರ ಮಾಡಿ ಅಂತ ಹೇಳಿ ನರಸೀಪುರದಲ್ಲಿ ಕತ್ತಲೆ ಇರಬಾರ್ದು, ಕತ್ತಲೆಯಿಂದ ಬೆಳಕಿನ ಕಡೆಗೆ ನಮ್ಮ ಹೆಜ್ಜೆ ಇರಲಿ ಅದನ್ನ ಹೇಳಿ. ಲಾಸ್ಟ್ ಟೈಮ್ ಮಾಡಿರೋದು ಸರ್ಕಾರದಲ್ಲಿ ಮಾಡಿರೋದು ಅದೆಲ್ಲವನ್ನ ಹೆಸರು ಮಾಡಿ. ಅದು ಕೋವಿಡ್ ಬಂದಾಗ ಮತ್ತೆ 1 ಕೋಟಿ ಬಾಕಿ ಇದೆ, ಅದನ್ನ ಕೊಡ್ಬೇಕು, ಕೊಡಕ್ಕೆ ಹೇಳಿ. ಈಗ ಪ್ರಯಾಗರಾಜಲ್ಲೂ ಕುಂಭಮೇಳ ನಡೀತಾ ಇದೆ. ಈಗ ಸೌತ್ ಕೇಂದ್ರ ಮೈಸೂರು ಹೇಗೆ ಭಿನ್ನ ಅಲ್ಲಿ ವ್ಯವಸ್ಥೆಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲ ಒಂದು ವರ್ಲ್ಡ್ ವೈಡ್ ಒಂದು ರೆಸ್ಪಾನ್ಸ್ ಬರ್ತಾ ಇದೆ. ಕುಂಭಮೇಳ ಪುಣ್ಯ ಸ್ನಾನ ಮಾಡ್ಬೇಕಂತ ಕರ್ನಾಟಕದಿಂದ ದೇಶದ ಬೇರೆ ಬೇರೆ ದೇಶಗಳಿಂದ ಹೋಗ್ತಿದ್ದಾರೆ. ಈ ಒಂದು ಕುಂಭಮೇಳಕ್ಕೆ ಆಕರ್ಷಣೆ ಮಾಡ್ಲಿಕ್ಕೆ ಸ್ಪಿರಿಚುವಲ್ ಪ್ರೋಗ್ರಾಮ್, ಧಾರ್ಮಿಕವಾಗಿ ಯಾರು ನಂಬಿಕೆ ಇದೆ ಅವರೆಲ್ಲ ಹೋಗಿ ಮಾಡ್ತಾರೆ, ಬೆಳಿಗ್ಗೆ ನೀರು ಮುಳುಗ್ತಾರೆ. ನಥಿಂಗ್ ಪ್ರಿವೆಂಟೆಡ್. ತಾವು ಕೂಡ ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಿದೆ ಸರ್. ಪರ್ಟಿಕ್ಯುಲರ್ ಈ ಒಂದು ಭಕ್ತರು ಹಾಗೆ ಇದ್ದಾರೆ, ಸಂಖ್ಯೆ ಹೆಚ್ಚಾಗೋದೇನಿಲ್ಲ, ಹೆಂಗಿದ್ರು ಹಾಗೆ ಇದ್ದಾರೆ. ಪ್ರತಿ ವರ್ಷ ಮುಳುಗ್ತಾ ಇರ್ತಾರೆ. ಎಷ್ಟು ಮಂದಿ ಭಾಗವಹಿಸಬಹುದು ಸರ್? ನಿರೀಕ್ಷೆ ಇದೆ ತಮಗೆ? ಲಕ್ಷಾಂತರ ಜನ ಬರ್ಬೋದು ಅಂತ ಹೇಳ್ತಾರೆ. ತಾವು ಕೂಡ ಭಾಗವಹಿಸ್ತೀರಾ ಸರ್? ಯಾರು ಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಮಾಡುವಂತದ್ದು ಮಾದೇವಪ್ಪ ಡೈಲಿ ಮಾಡೇ ಮಾಡ್ತಾರೆ. ಅಲ್ಲಿ ಪುಣ್ಯ ಸ್ನಾನ ಮಾಡಬಹುದು. ಕುಂಭಮೇಳದ ಸಂಗಮ ತ್ರಿವೇಣಿ ಸಂಗಮದಲ್ಲಿ ಇಟ್ಟಿರ್ತಕ್ಕಂಥ ರೋಗಾಣುಗಳು ಮತ್ತು ಈ ಒಂದು ಧೂಳು ಕಸ ಕಡ್ಡಿಗಳೆಲ್ಲ ತೆಗೆದು ನನ್ನ ದೇಹವೇ ಪುಣ್ಯಮಯವಾಗುತ್ತೆ. ಡೈಲಿ ಪುಣ್ಯ ಸ್ನಾನ ಮಾಡ್ತಾರೆ. ತ್ರಿವೇಣಿ ಸಂಗಮದಲ್ಲಿ ಮಾದೇವಪ್ಪ ಸಂತರ ಜೊತೆ ಮಠಾಧೀಶಗಳ ಜೊತೆ ನೀವು ಕೂಡ ಅದೇ ಕ್ಷೇತ್ರದ ಉಸ್ತುವಾರಿ ಧಾರ್ಮಿಕ ಆಚರಣೆ ಮಾಡೋದು ಸಂವಿಧಾನದ ನಾನು ಮಿಡ್ಲ್ ಸ್ಕೂಲ್ ಹೈಸ್ಕೂಲ್ ಇದ್ದಾಗ ಕಾಲುವೆಯಲ್ಲಿ ಮತ್ತು ಕಬಿನಿಗಳಲ್ಲಿ ಈಜ ಹೊಡಿತಿದ್ದೆ, ಈಗ ಹೊಡೆದಿಲ್ಲ.